ವಿದ್ಯಾರ್ಥಿ, ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳನ್ನು ನಾನು ಕೊನೆಯ ಅವಧಿಯಲ್ಲೇ ಹೇಳ್ತಕ್ಕಂಥ ಒಂದು ಜಾತಿ ಅಸಮಾನತೆಗೆ ಕಾರಣ ಆಯಿತು ಅಂತ ಅಂದರೆ ಹಿಂದೆ ಮಾಡಿಕೊಂಡು ಬಂದಂತಹ ಜಾತಿ ವ್ಯವಸ್ಥೆಗಳು ಅಥವಾ ಉದ್ಯೋಗಗಳು ಜಾತಿಗಳಾಗಿ ಬದಲಾವಣೆ ಹೊಂದಿದ್ದು, ಆ ಜಾತಿಗಳು ಸಮಾಜದಲ್ಲಿ 4 ವರ್ಗಗಳು ಅಥವಾ ಮೇಲು ಕೀಳು ಈ ಇರ್ತಕ್ಕಂತಹ ಮನೋಭಾವನೆಯನ್ನು ಜನರಲ್ಲಿ ಬೆಳೆಸಿ ಸಾಕಷ್ಟು ಅಸಮಾನತೆಗೂ ಕೂಡ ಕಾರಣ ಆಯಿತು. ಹಾಗಾದರೆ ಅಸಮಾನತೆಗೆ ಕಾರಣ ಆಯಿತು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಿದ್ರೆ, ಹಾಗಾದರೆ ಭಾರತ ಸ್ವತಂತ್ರಗೊಂಡ ನಂತರದ ದಿನಮಾನಗಳಲ್ಲಿ ಹಾಗಾದರೆ ಜಾತಿ ಆಧಾರಿತ ಅಸಮಾನತೆಯನ್ನು ಹೋಗಲಾಡಿಸುವ ಸಲುವಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ತೆಗೆದುಕೊಂಡಂತಹ ಕ್ರಮಗಳೇ ಪರಿಹಾರಗಳಾಗಿ ಇವತ್ತು ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಅಂದರೆ ಪರಿಹಾರವಾಗಿ ಮೀಸಲಾತಿ ಒಂದು ಸಮರ್ಥನೆ ಏನು, ಇವತ್ತು ಸಮಾಜದ ಮೇಲ್ವರ್ಗಗಳಿಂದ ಕೆಳವರ್ಗಗಳು ತುಳಿತಕ್ಕೆ ಒಳಪಟ್ಟಿದ್ದು ಅಥವಾ ಮೇಲ್ವರ್ಗದವರ ದಬ್ಬಾಳಿಕೆಗೆ ಕೆಳವರ್ಗದವರೇನು ಅದನ್ನು ಕೈ ಅನುಭವವನ್ನು ಹೊಂದಿದ್ದು ಅಥವಾ ಸಮಾಜದಲ್ಲಿರ್ತಕ್ಕಂಥ ಒಂದೇನು ಅಸಮಾನತೆಯನ್ನು ಬೆಳೆದು ಬಂದಿದ್ದು, ಇದನ್ನು ಬದಲಾಯಿಸಬೇಕಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಕೆಲವು ಇರ್ತಕ್ಕಂಥ ಮೀಸಲಾತಿ ವ್ಯವಸ್ಥೆಗಳನ್ನು ಕೊಡುವುದರ ಜೊತೆಗೆ ಕೆಳವರ್ಗವನ್ನು ಮೇಲೆತ್ತಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಉದ್ದೇಶವನ್ನು ಹೊಂದಲಾಯಿತು ಅಂತ. ಮಹತ್ವಾಕಾಂಕ್ಷೆಯ ಉದ್ದೇಶಕ್ಕೆ ಅನುಗುಣವಾಗಿ ಜಾತಿ ಆಧಾರಿತವಾಗಿರ್ತಕ್ಕಂಥ ಅಸಮಾನತೆಯ ಒಂದು ವ್ಯವಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ಸಮುದಾಯಗಳು ಮೇಲ್ವರ್ಗದಿಂದ ಸಾಕಷ್ಟು ಶೋಷಣೆಗೆ ಅಥವಾ ಇರ್ತಕ್ಕಂತಹ ದಬ್ಬಾಳಿಕೆಗೆ ಒಳಪಟ್ಟಿದ್ರು. ಹಾಗಾದರೆ ಈ ದಬ್ಬಾಳಿಕೆಯನ್ನು ಒಳಪಟ್ಟಿರ್ತಕ್ಕಂತಹ ಒಂದು ಸಂಬಂಧದಲ್ಲಿ ಈ ಜನಾಂಗವನ್ನು ಅಥವಾ ಈ ಇರ್ತಕ್ಕಂಥ ಈ ಸಮುದಾಯವನ್ನು ಎಲ್ಲ ದೃಷ್ಟಿಯಲ್ಲಿ ಅಂದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಇವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎಂಬ ಮಹತ್ವಾಕಾಂಕ್ಷೆಯ ಉದ್ದೇಶಕ್ಕೆ ಅನುಗುಣವಾಗಿ ಭಾರತದ ಸಂವಿಧಾನದ ರಚನಾಕಾರರು ಸಂವಿಧಾನದಲ್ಲಿ ಬರ್ತಕ್ಕಂಥ 3, 4 ಮತ್ತು ಇರ್ತಕ್ಕಂತಹ 16ನೇ ಭಾಗಗಳಲ್ಲಿ ಕೆಲವು ಸಂವಿಧಾನಾತ್ಮಕವಾದಂತಹ ಮೀಸಲಾತಿಯನ್ನು ಅಥವಾ ನಿಯಮಗಳನ್ನು ರೂಪಿಸಿ 15, 16, 17, 46 ವಿಧಿಯಲ್ಲಿ ಪ್ರಮುಖ ಅವಕಾಶಗಳನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಸಮುದಾಯ ವಿಶೇಷವಾಗಿರ್ತಕ್ಕಂತಹ ಮೀಸಲಾತಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟರು ಅಂತ. ಹಾಗಾದರೆ ಮೀಸಲಾತಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವುದರಿಂದ ಸಮಾಜದಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗವನ್ನು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸದೃಢತೆಯನ್ನು ಮಾಡುವ ಸಲುವಾಗಿ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡ್ರು. ಆ ಯೋಜನೆಗಳ ಜೊತೆಗೆ ಹಿಂದುಳಿದ ಸಮುದಾಯವನ್ನು ಮತ್ತಷ್ಟು ಮೇಲೆತ್ತಬೇಕು ಅಂತಕ್ಕಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇಡೀ ಭಾರತ ದೇಶಾದ್ಯಂತ ಹಲವಾರು ಆಯೋಗಗಳನ್ನು ಮಾಡಲಾಯಿತು. ಹಲವಾರು ಆಯೋಗಗಳು, ಹಿಂದುಳಿದ ವರ್ಗ ಆಯೋಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಆಯೋಗಗಳನ್ನು ಕೂಡ ಇವತ್ತಿಲ್ಲಿ ರಚನೆಯನ್ನು ಮಾಡಲಾಯಿತು. ಈ ಆಯೋಗಗಳನ್ನು ನೇಮಿಸುವುದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳನ್ನು ಸಬಲೀಕರಣಕ್ಕೆ ಅಂದರೆ ಸ್ವಂತವಾಗಿ ಬದುಕಬೇಕು ಅಥವಾ ಸ್ವತಂತ್ರವಾಗಿ ಬದುಕುವ ಸಲುವಾಗಿ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಅವಕಾಶಗಳನ್ನು ಕಲ್ಪಿಸಿಕೊಡಲಾಯಿತು ಅಂತ. ಅಂದರೆ ಸಮಾಜದಲ್ಲಿ ಈ ವರ್ಗವನ್ನು ತುಳಿತಕ್ಕೆ ಒಳಪಟ್ಟಿದ್ರು. ಈ ವರ್ಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಶಿಕ್ಷಣದಿಂದ ಏನು ವಂಚನೆಗೆ ಒಳಪಟ್ಟಿದ್ರು. ಇವರಿಗೆ ಆದ ಸೌಲಭ್ಯಗಳನ್ನು ಕೊಡಮಾಡಲ್ಪಡುವುದರ ಜೊತೆಗೆ ಸಮಾಜದಲ್ಲಿ ಅವರಿಗೆ ಸ್ಥಾನಮಾನ ಕಲ್ಪಿಸಿಕೊಡುವಂತಹ ಮೀಸಲಾತಿ ವ್ಯವಸ್ಥೆಯನ್ನು ಸಂವಿಧಾನದ ಮೂಲಕ ಜಾರಿಗೆ ತರಲಾಯಿತು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕೆಲವು ಕಾರಣಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅಥವಾ ಪರಿಹಾರಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಅವುಗಳಲ್ಲಿ ಒಂದೊಂದಾಗಿ ನೋಡೋಣ. ಏನಿದೆ, ಫಸ್ಟ್ ದೇ ಗಿವ್ ದ ಇಂಪಾರ್ಟೆನ್ಸ್ ಫಾರ್ ದ ಎಜುಕೇಷನ್, ಶಿಕ್ಷಣದ ಒಂದು ವ್ಯವಸ್ಥೆಗಳವೆ. ಯಾಕಂದರೆ ನಾವು ಹೇಳ್ತೀವಿ, ಎಲ್ಲಿವರೆಗೆ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ಜನರು
ಅಲ್ಲಿಯವರೆಗೆ ಸಮಾಜವನ್ನು ಬದಲಿಸಲು ಸಾಧ್ಯವಿಲ್ಲ. ಆಗಿರುವುದರಿಂದನೇ ಏನೋ ಮೇಲ್ವರ್ಗವು ಮೇಲ್ವರ್ಗದಿಂದ ಕೆಳವರ್ಗ ತುಳಿತಕ್ಕೆ ಒಳಪಟ್ಟಿತ್ತು. ಈ ತುಳಿತಕ್ಕೆ ಒಳಪಟ್ಟಂತಹ ಒಂದು ವರ್ಗವನ್ನು ಮೊದಲು ಇವರನ್ನ ಶಿಕ್ಷಣವಂತರಾಗಿ ಮಾಡೋಣ, ಬಿ ಎನ್ ಎಜುಕೇಟೆಡ್ ಪೀಪಲ್ಸ್. ಇವರನ್ನ ನಾವು ಶಿಕ್ಷಣ ಕೊಟ್ಬಿಟ್ವಿ ಅಂತಂದ್ರೆ ಅರ್ಧ ಕೆಲಸ ಮುಗಿದಂತೆ. ಹಾಗಾದರೆ ಎಜುಕೇಶನ್ ಸಿಸ್ಟಮ್ ಅನ್ನೋ ಅಡಿಯಲ್ಲಿ ಸಂವಿಧಾನದ 15ನೇ ಭಾಗಕ್ಕೆ ಅನುಗುಣವಾಗಿ ಅದರಲ್ಲೇ ಬರ್ತಕ್ಕಂತಹ ಉಪವಿಧಿಗಳಾಗಿರ್ತಕ್ಕಂತಹ 4 ಮತ್ತು 3 ಇರ್ತಕ್ಕಂತಹ ಒಂದು 5ನೇ ಉಪವಿಧಿಗಳಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೂಕ್ತವಾಗಿರ್ತಕ್ಕಂತಹ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಯಿತು. ಹಾಗಾದರೆ ಯಾವ ರೀತಿಯಾಗಿರ್ತಕ್ಕಂಥ ಅವಕಾಶಗಳ ಮೀಸಲಾತಿಯನ್ನು ಕೊಡಲಾಯಿತು? ನಾನು ಆಗಲೇ ಹೇಳಿದ್ದೀನಿ, ಬಿ ಎನ್ ಎಜುಕೇಟೆಡ್ ಪೀಪಲ್ಸ್ ಆರ್ ಬಿ ಎನ್ ಗವರ್ನಮೆಂಟ್ ಗಿವ್ ದ ರಿಸರ್ವೇಷನ್ ಇನ್ ಬೇಸ್ ಆಫ್ ದ ಕಾಸ್ಟ್ ಸಿಸ್ಟಮ್. ಜಾತಿಗೆ ಅನುಗುಣವಾಗಿ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತಂದರು, ಸರ್ಕಾರ ಒಂದು ಜಾರಿಗೆ ತರ್ತಿತ್ತು. ಇನ್ನು ಶಿಕ್ಷಣವನ್ನು ಪಡೆಯುವ ಇರತಕ್ಕಂಥ ಶಿಕ್ಷಣವನ್ನು ಒದಗಿಸುವಲ್ಲಿ ಸರ್ಕಾರದ ಜೊತೆಗೆ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಣ ಸಂಸ್ಥೆಗಳು, ಅದರಲ್ಲಿಗೆ ಅನುದಾನ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಇಲ್ಲಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಸೇರಿರತಕ್ಕಂತಹ ವ್ಯಕ್ತಿಗಳಿಗೆ ಈ ಇರ್ತಕ್ಕಂಥ ಮೀಸಲಾತಿ ವ್ಯವಸ್ಥೆಗಳನ್ನು ಪ್ರಮುಖವಾಗಿ ಕಲ್ಪಿಸಿಕೊಡಲಾಯಿತು. ನಾಟ್ ಇನ್ ಓನ್ಲಿ ಫಾರ್ ದ ಗವರ್ಮೆಂಟ್ ಸೆಕ್ಟರ್, ಇಟ್ ಇಸ್ ಆಲ್ಸೋ ಪ್ರೈವೇಟ್ ಸೆಕ್ಟರ್ಸ್ that's called as given the reservation in the based on aided schools or aided colleges or something else or unaided schools and colleges. Give the reservation by the scheduled caste and scheduled tribes. Reservation na ಕೊಟ್ಟರು ಇವರಿಗೆ, ಮೀಸಲಾತಿ ಕೊಟ್ಟರು, ಬರೀ ಮಕ್ಕಳು ಶಾಲೆ ಕಲಿ ಬರ್ರಿ ಅಂತ. ಹಾಗಾದರೆ ಶಾಲೆ ಕಲಿಯೋದಕ್ಕೆ ಅವಕಾಶ ಕೊಡಲ್ಪಟ್ಟಿರ್ತಕ್ಕಂತಹದರ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತರುವುದರ ಜೊತೆಗೆ 86th ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಶಿಕ್ಷಣವನ್ನ ಸಾರ್ವತ್ರೀಕರಣಕ್ಕೆ ಒಳಪಡಿಸಿದ್ರು. ಎಲ್ರಿಗೂ ಶಿಕ್ಷಣ ಸರಿಸಮಾನವಾಗಿಲ್ಲ. as a boy, as a girl, as an upper caste, as a lower caste, rich, poor or something else. There is no any difference between person to person. Give an education to the all persons. ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಗುಣವನ್ನು ಇಟ್ಟುಕೊಂಡು ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಸಾರ್ವತ್ರೀಕರಣಕ್ಕೆ ಗೊಳಿಸುವುದರ ಜೊತೆಗೆ ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದರು. ಇದು ಏನಾಯಿತು ಸೊಸೈಟಿಯಲ್ಲಿ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ಸಮುದಾಯಗಳಿಗೆ ಶಿಕ್ಷಣವನ್ನು ಹೊಂದಲು ಅತ್ಯಂತ ಸರಳವಾದಂತಹ ಅವಕಾಶ ದೊರೆಯಿತು ಅಂತಕ್ಕಂಥ. ಯಾಕಂದರೆ ಯಾವಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಶಿಕ್ಷಣವಂತರಾಗ್ತಕ್ಕಂಥರು ಅಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಅಸಮಾನತೆಯನ್ನು ತೆಗೆದುಹಾಕುವಲ್ಲಿ ಇದು ಒಂದು ಪ್ರಮುಖ ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ಪರಿಗಣಿಸಬಹುದು. ಹಾಗಾದರೆ ನೆಕ್ಸ್ಟ್ ಇರ್ತಕ್ಕಂಥ ವಿಚಾರಗಳು ಅಂತಂದರೆ ಬಿ ಎನ್ ಎಜುಕೇಷನ್ ಆಯಿತು. ಎಜುಕೇಷನ್ ಅಂದ್ರೆ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ. ಹಾಗಾದರೆ ಸಂವಿಧಾನದ ಒಂದು ವಿಚಾರಗಳ ಅಥವಾ ಸಂವಿಧಾನದ ಒಂದು ಅಡಿಯಲ್ಲಿ 16ನೇ ವಿಧಿಯ ಪ್ರಕಾರ ಹಾಗೂ 4ನೇ ಉಪವಿಧಿಯ ಪ್ರಕಾರ ಉದ್ಯೋಗದಲ್ಲಿ ಎಲ್ಲರಿಗೂ ಸರಿಸಮಾನ ಅವಕಾಶಗಳನ್ನು ಕಲ್ಪಿಸುತ್ತದೆ ಅಥವಾ ಕಲ್ಪಿಸಿಕೊಡಲಾಯಿತು. ನಾವು ಒಂದು ವಿಚಾರಗಳನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಹಿಂದೆ ಉದ್ಯೋಗ ಜಾತಿಯನ್ನು ಆಧರಿಸಿತ್ತು. ಜಾತಿಯ ಉದ್ಯೋಗಕ್ಕೆ ಅನುಗುಣವಾಗಿ ಜಾತಿ ಸೃಷ್ಟಿಯಾಗುವ ಆ ಜಾತಿ ಉದ್ಯೋಗಗಳೇ ಜಾತಿಗಳಾಗಿ ಪರಿಣಮಿಸಿದವು. ಆಯಾ ಜಾತಿಯಲ್ಲಿ ಹುಟ್ಟಿದವರು ಆಯಾ ಉದ್ಯೋಗಗಳನ್ನೇ ಮಾಡಬೇಕು ಅಂತ. ಬಟ್ ಏನಾಯಿತು, ಸಂವಿಧಾನದಲ್ಲಿರ್ತಕ್ಕಂತಹ 16ನೇ ವಿಧಿಯು ಏನು ಹೇಳುತ್ತೆ ಅಂದರೆ ಯಾರಿಗೆ ಯಾವ ಉದ್ಯೋಗ ಬೇಕೋ ಅವರ ಇಷ್ಟ ಹಾಗೂ ಅವರ ಅನಿಸಿಕೆ ಅಥವಾ ಅವರ ವಿಚಾರಕ್ಕೆ ಅನುಗುಣವಾಗಿ ಯಾವುದೇ ಉದ್ಯೋಗಗಳನ್ನು ಮಾಡಲು ಅವರು ಸ್ವತಂತ್ರರು ಎಂಬ ವಿಚಾರವನ್ನು ಸಂವಿಧಾನದಲ್ಲಿ ಸೇರ್ಪಡಿಸಲಾಯಿತು. ಹಾಗಾದರೆ ಅಕಾರ್ಡಿಂಗ್ ಟು ದ ಬೇಸ್ ಆನ್ 16 ಆರ್ಟಿಕಲ್ 4 ಆರ್ಟಿಕಲ್ ಪ್ರಕಾರ
ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಮಾಡಲ್ಪಡುವುದರ ಜೊತೆಗೆ ಅಕಾರ್ಡಿಂಗ್ ಟು ಬೇಷನ್ ಕಾನ್ಸ್ಟಿಟ್ಯೂಷನ್ಲಿ 335ರ ವಿಧಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಾರ್ವಜನಿಕ ಸೇವೆಗಳಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಯಿತು. ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಉದ್ಯೋಗಗಳಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಪ್ರಮುಖವಾಗಿ ಇವತ್ತಿಗೆ ಕೊಡಲಾಯಿತು ಅಂತಕ್ಕಂಥ. ಅಂದರೆ ಪರಿಶಿಷ್ಟ ಇರ್ತಕ್ಕಂತಹ ಒಂದು ಜಾತಿಗೆ 15%, ಪರಿಶಿಷ್ಟ ಪಂಗಡದವರಿಗೆ 3% ಹಾಗೂ ಹಿಂದುಳಿದ ಸಮುದಾಯಗಳಿಗೆ 27% ಮೀಸಲಾತಿ ವ್ಯವಸ್ಥೆಗಳನ್ನು ಪ್ರಸ್ತುತ ದಿನಮಾನಗಳಲ್ಲಿ ಕಲ್ಪಿಸಿಕೊಡಲಾಗಿದೆ. ಉದ್ಯೋಗವನ್ನ ಏನ್ ಮಾಡಿದ್ರು ಅಂತಂದ್ರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೂ ಕೂಡ ತಮ್ಮ ಇಷ್ಟಕ್ಕೆ ಹಾಗೂ ಅರ್ಹತೆಗೆ ತಕ್ಕ ಹಾಗೆ ಉದ್ಯೋಗವನ್ನ ಮಾಡಲು ಸಂವಿಧಾನದಲ್ಲಿ ಮುಕ್ತ ಅವಕಾಶಗಳನ್ನು ಪ್ರಮುಖವಾಗಿ ಕಲ್ಪಿಸಲಾಯಿತು ಅಂತಕ್ಕಂಥ. ಹಾಗಾದರೆ ಇದರಿಂದ ಸಾಕಷ್ಟು ಬದಲಾವಣೆಗಳಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ಸಮುದಾಯ ಏನಾಗ್ಬಿಡ್ತು ಅಂತಂದ್ರೆ ಸಮಾಜದ ವ್ಯವಸ್ಥೆಗಳಲ್ಲಿ ಅವರ ಆರ್ಥಿಕ ಸ್ಥಿತಿಗತಿಯು ಕೂಡ ಬದಲಾಯಿತು. ಆರ್ಥಿಕ ಸ್ಥಿತಿಗತಿ ಬದಲಾಯಿತು. ಯಾಕಂದ್ರೆ ಯಾವಾಗ ಉದ್ಯೋಗವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಅವರ ಆರ್ಥಿಕ ಸ್ಥಿತಿಗತಿ ಬದಲಾಯಿತು. ಅವರ ಆರ್ಥಿಕ ಸ್ಥಿತಿಗತಿ ಬದಲಾದಂತೆ ಸಂಪೂರ್ಣವಾಗಿರ್ತಕ್ಕಂತಹ ಅವರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನು ಅವರು ಪ್ರತಿಭಟಿಸುವಲ್ಲಿ ಅಥವಾ ಒಳ್ಳೆಯ ಉತ್ತಮ ಜೀವನ ಸಾಗಿಸುವಲ್ಲಿ ಇವರು ಯಶಸ್ವಿಯಾದರು ಅಂತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಪರಿಗಣಿಸ್ತೇವೆ. ಇನ್ನು ಮೂರನೇ ವಿಚಾರವನ್ನು ಶಾಸನ ಸಭೆಗಳಲ್ಲಿ ಪ್ರಮುಖವಾಗಿ ಸಂವಿಧಾನದ ವಿಧಿ 330ರಿಂದ 332ರಲ್ಲಿ ಭಾರತ ಸಂವಿಧಾನವು ಸಂಸತ್ತಿನ ಲೋಕಸಭೆ ಹಾಗೂ ರಾಜ್ಯಗಳ ವಿಧಾನಸಭೆಗಳಲ್ಲಿ ಪ್ರಮುಖವಾಗಿ ಮೀಸಲಾತಿ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿಕೊಡಲಾಯಿತು. ಅಂದ್ರೆ ಬಿಯಾಂಡ್ ಪೊಲಿಟಿಕಲಿ ರಾಜಕೀಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗವನ್ನು ರಾಜಕೀಯವಾಗಿಯೂ ಅವಕಾಶ ಕಲ್ಪಿಸಿಕೊಡಬೇಕು ಎಂಬ ಮಹತ್ವಾಕಾಂಕ್ಷೆ ಉದ್ದೇಶಕ್ಕೆ ಅನುಗುಣವಾಗಿ ಕೇಂದ್ರದಲ್ಲಿ ಬರ್ತಕ್ಕಂತಹ ಲೋಕಸಭೆಯಲ್ಲಾಗಿರ್ಬೋದು ಪ್ರತಿ ರಾಜ್ಯಗಳಲ್ಲಿ ಬರ್ತಕ್ಕಂತಹ ವಿಧಾನಸಭೆಗಳಲ್ಲಿ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ನಾವಿವತ್ತು ಅಪ್ರಾಕ್ಸಿಮೇಟ್ಲಿ ಅಂತೇಳಿಗೆ ಪ್ಲಸ್ ಆರ್ ಮೈನಸ್ ಇವತ್ತು ವಿಚಾರಗಳನ್ನ ತೆಗೆದುಕೊಂಡ್ವಿ ಅಂತಂದ್ರೆ ನಾವು ಕೇಂದ್ರ ಸರ್ಕಾರ ಲೋಕಸಭೆಯನ್ನು ತೆಗೆದುಕೊಂಡ್ರೆ ಸುಮಾರು 84 ಜನ ರಿಸರ್ವೇಷನ್ ಕೂಟದಲ್ಲಿ ಇದ್ದಾರೆ. ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ಸಮುದಾಯಗಳು ಸೇರಿಸಿಕೊಂಡು ಸುಮಾರು 84 ಇರತಕ್ಕಂಥ ಜನ ಸಮುದಾಯದವರು ಈ ಮೀಸಲಾತಿ ಅಡಿಯಲ್ಲಿ ನೇಮಕಕ್ಕೆ ಒಳಪಡ್ತಾರೆ. ಹಾಗೂ ರಾಜ್ಯಗಳ ಒಂದು ವಿಧಾನಸಭೆಗಳಿಗೆ ಅನುಗುಣವಾಗಿ ಇವತ್ತು ಮೀಸಲಾತಿ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಕಲ್ಪಿಸಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವುದರಿಂದ ಪ್ರಸ್ತುತ ದಿನಮಾನಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕೂಡ ರಾಜಕೀಯ ವ್ಯವಸ್ಥೆಗಳಲ್ಲಿ ಭಾಗವಹಿಸುವುದರ ಜೊತೆಗೆ ಅವರು ರಾಜಕೀಯವಾಗಿಯೂ ಕೂಡ ಬಲಿಷ್ಠರಾಗ್ತಾ ಇದ್ದಾರೆ. ಅವು ಹೆಂಗ್ ದೇ ಗಿವ್ ಟು ದ ಅಪಾರ್ಚುನಿಟಿ ಟು ಹೇವ್ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಏನಾಯ್ತು ಇಲ್ಲಿ ಮೀಸಲಾತಿ ಕೊಡಮಾಡಲ್ಪಟ್ಟಿರುವುದರಿಂದ ಇವರು ಚುನಾವಣೆಗೆ ಸ್ಪರ್ಧಿಸಲು ಮುಕ್ತ ಅವಕಾಶ ದೊರೆಯಿತು. ಯಾವ ಮುಕ್ತ ಅವಕಾಶ ದೊರೆಯಿತು ಅವರು ರಾಜಕೀಯವಾಗಿ ಕೂಡ ಬಲಿಷ್ಠರಾಗ್ತಾ ಬಂದರು. ಆ ಸಮುದಾಯವನ್ನು ಮೇಲೆತ್ತಲು ಕೂಡ ಇವರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಅವಕಾಶ ದೊರೆಯಿತು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬೇಕು. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ. ವಿದ್ಯಾರ್ಥಿಗಳು ಇವತ್ತಿನ ಒಂದು ದಿನಮಾನಗಳ ಒಂದು ವ್ಯವಸ್ಥೆಗಳಲ್ಲಿ ಪ್ರತಿ ರಾಜ್ಯಗಳಲ್ಲಿಯೂ ಕೂಡ ಈ ಸ್ಥಳೀಯ ಸರ್ಕಾರಗಳ ವ್ಯವಸ್ಥೆಗಳನ್ನು ಅಂದ್ರೆ ಗ್ರಾಮಗಳನ್ನ ಹಿಡಿದೇ ರಾಜಕೀಯ ಮಾಡಬೇಕು ಅಂತಕ್ಕಂಥ ಗ್ರಾಮಗಳಿಂದಲೇ ರಾಜಕೀಯ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಸ್ಥಳೀಯ ಸರ್ಕಾರಗಳನ್ನು 2 ಹಂತಗಳಲ್ಲಿ ವಿಭಾಗಿಸಿದ್ದಾರೆ. ಒಂದು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, ಇನ್ನೊಂದು ನಗರ ಸ್ಥಳೀಯ ಸರ್ಕಾರಗಳು. ಹಾಗಾದರೆ ಭಾರತದ ಸಂವಿಧಾನದ
ನಿಯಮಾವಳಿಗಳನ್ನು ಅನುಗುಣವಾಗಿ ವಿಧಿ ಅಥವಾ ಆರ್ಟಿಕಲ್ ನಂಬರ್ 243D ಪ್ರಕಾರವಾಗಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಯಿತು. ಅಂದ್ರೆ ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಯಾವ ಬರ್ತವೆ ತಲೆಗಿಟ್ಕೊಳ್ಳಿ ನೀವು. ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಇವುಗಳನ್ನು ನಾವು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಎಂದು ಹೇಳ್ತೇವೆ. ಹೇಳಿ, ಈ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳೆಲ್ಲ ಏನಾಯಿತು ಅಂತಂದ್ರೆ ನಾವು ಇವತ್ತೇನು SC ಮತ್ತು ST ಮತ್ತು OBC ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಇವರಿಗೆ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಅಂದ್ರೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಗಳಲ್ಲಿಯೂ ಕೂಡ ರಿಸರ್ವೇಷನ್ ತೆಗೆದುಕೊಳ್ಳುತ್ತೆ. ಅದೇ ರೀತಿ ಸಂವಿಧಾನದ ವಿಧಿ 243T ಪ್ರಕಾರವಾಗಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ಬರ್ತವೆ? ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್, ಮಹಾನಗರ ಪಾಲಿಕೆ ಹಾಗೂ ಪಟ್ಟಣ ಪಂಚಾಯತಿ ಬರುತ್ತೆ, ಪುರಸಭೆ ಬರುತ್ತೆ, ನಗರಸಭೆ ಬರುತ್ತೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಮತ್ತು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಮಹಾನಗರ ಪಾಲಿಕೆ ಎಲ್ಲವೂ ಕೂಡ ಗ್ರಾಮೀಣ ಅಥವಾ ನಗರ ಸ್ಥಳೀಯ ಸರ್ಕಾರಗಳು ಏನು ಬರ್ತವೆ. ಇಲ್ಲಿಯೂ ಕೂಡ ಏನಾಗಬೇಕು ಅಂದ್ರೆ SC ST ಪ್ಲಸ್ OBC ಇವರಿಗೆ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಯಿತು. ಅಂದ್ರೆ ಈ ಸಮುದಾಯವನ್ನ ಗ್ರಾಮೀಣ ಮಟ್ಟದಲ್ಲಿಂದ ಹಿಡಿದೇನೆ ಅವರನ್ನ ರಾಜಕೀಯದಲ್ಲಿ ಆಕರ್ಷಿಸುವುದರ ಜೊತೆಗೆ ರಾಜಕೀಯದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಉದ್ದೇಶಗಳನ್ನು ಕೂಡ ಇವತ್ತು ಹೊಂದಲಾಯಿತು. ಆಗಿರುವುದರಿಂದ ತಲೆಯಲ್ಲಿ ಎಲ್ರಿಗೂ ರಿಸರ್ವೇಷನ್ ಕೊಡಲಾಗಿದೆ. ನಾವು ಪ್ರಸ್ತುತ ದಿನಮಾನಗಳಲ್ಲಿ ಬಗ್ಗೆ ನಾನು ಮತ್ತೆ ಹೇಳಿದಂತಂದ್ರೆ ಏನು ಇವತ್ತು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಏನಿದೆ ಅಥವಾ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಿದ್ದಾವೆ, ಅಲ್ಲಿ ಪ್ರಮುಖವಾಗಿ ಬರುವಂತಹ ಹುದ್ದೆ ಅಂತಂದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗಳ ವ್ಯವಸ್ಥೆಗಳಲ್ಲಿ ಮತ್ತೆ ಏನಾಗಿದೆ ಅಂದ್ರೆ ಇಲ್ಲಿ ಮಹಿಳಾ ಮೀಸಲಾತಿಯನ್ನು ಕೂಡ ಜಾರಿಗೆ ತಂದಿದೆ. ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಎರಡರಲ್ಲಿ ಒಂದು ಸ್ಥಾನ ಮಹಿಳೆಗೆ ಬಿಟ್ಕೊಡ್ಬೇಕು. ಎರಡೂ ಬೇಕಾದ್ರೆ ಮಹಿಳೆಗೆ ಬರ್ಬೋದು, ಆದ್ರೆ ಎರಡೂ ಪುರುಷರಿಗೆ ಬರಂಗಿಲ್ಲ. ಒಂದು ಅಧ್ಯಕ್ಷ ಸ್ಥಾನ ಮಹಿಳೆಗೆ ಬಂದ್ರೆ ಉಪಾಧ್ಯಕ್ಷ ಸ್ಥಾನ ನೀವು ಪುರುಷನ್ ಕೊಡ್ಬೋದು, ಅಥವಾ ಅಧ್ಯಕ್ಷ ಸ್ಥಾನ ಪುರುಷನ್ ಬಂದ್ರೆ ಉಪಾಧ್ಯಕ್ಷ ಸ್ಥಾನ ಮಹಿಳೆ ಕೊಡ್ಬೋದು. ಎರಡೂ ಸ್ಥಾನ ಪುರುಷರು ಕೊಡಂಗಿಲ್ಲ, ಆದ್ರೆ ಎರಡೂ ಸ್ಥಾನ ಮಹಿಳೆಯರು ಕೊಡ್ಬೋದು. ನಾ ಹೇಳ್ತಕ್ಕಂಥದ್ದು ವುಮೆನ್ ಕ್ಯಾಟಗರಿಯಲ್ಲಿಯೂ ಕೂಡ ಮೀಸಲಾತಿಯನ್ನ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಇದರಲ್ಲಿಯೂ ಕೂಡ ನಾವು ಮತ್ತೆ ಇರ್ತಕ್ಕಂಥ ವಿಚಾರಗಳೇ SC ಆಗಿರ್ಬೋದು, ST ಆಗಿರ್ಬೋದು ಪ್ಲಸ್ OBC ಆಗಿರ್ಬೋದು. ಇವರಿಗೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ಮೀಸಲಾತಿ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡುವುದರ ಜೊತೆಗೆ ಈ ಸಮುದಾಯವನ್ನ ರಾಜಕೀಯವಾಗಿ ಮೇಲೆತ್ತಬೇಕು ಅಥವಾ ಅವರ ಸೌಲಭ್ಯಗಳನ್ನು ಕೊಡಬೇಕು ಅಥವಾ ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಉದ್ದೇಶದ ಅಡಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಬದಲಾವಣೆಗಳನ್ನು ಕೂಡ ತರಲಾಯಿತು ಅಂತ. ಹಾಗೂ ಈ ಇರ್ತಕ್ಕಂತಹ ಈ ಜಾತಿ ವ್ಯವಸ್ಥೆಗಳಲ್ಲಿ ಈ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವ ಸಲುವಾಗಿಯೂ ಕೂಡ ಅಥವಾ ಅಸ್ಪೃಶ್ಯತೆಯ ಆಚರಣೆಯ ವಿರುದ್ಧವಾಗಿ ಅಥವಾ ಅಸ್ಪೃಶ್ಯತೆಯನ್ನ ಯಾವುದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಅವರನ್ನ ಬೈತಕ್ಕಂಥದ್ದಾಗಲಿ ಇರ್ತಕ್ಕಂಥ ಒಂದು ಅವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದಾಗಲಿ ಮಾಡಿದ್ರು ಅಂತಂದ್ರೆ ಸಂವಿಧಾನದ ಅಡಿಯಲ್ಲಿ ಆ ಮಾಡಿದಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ವಿಧಿಸುವುದು ಕೂಡ ಪ್ರಮುಖವಾಗಿರ್ತಕ್ಕಂತಹ ಕಾಯ್ದೆ ಕಾನೂನುಗಳನ್ನು ಕೂಡ ಪ್ರಸ್ತುತ ದಿನಮಾನಗಳಲ್ಲಿ ಜಾರಿಗೆ ತರಲಾಗಿದೆ. ಅದಕ್ಕೆ ನಾವೇನು ಹೇಳ್ತಿದ್ರೆ ಇರ್ತಕ್ಕಂಥ ದಲಿತ ಕಾಯ್ದೆಗಳು ಅಂತೂ ಕೂಡ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಜಾರಿಗೆ ಅಥವಾ ದಲಿತ ದೌರ್ಜನ್ಯ ನಿಷೇಧ ಕಾಯ್ದೆಗಳು ಅಂತಕ್ಕಂಥದ್ದನ್ನು ಕೂಡ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಜಾರಿಯಲ್ಲಿ ಇವೆ. ಅಂದರೆ ಈ ಮೇಲ್ವರ್ಗದವರು ಕೆಳವರ್ಗವನ್ನು ಶೋಷಣೆ ಮಾಡುವಂತಿಲ್ಲ ಅಂತ. ಒಂದು ವೇಳೆ ಶೋಷಣೆ ಮಾಡಿದ್ದೇ ಆಯಿತು ಅಂತಂದರೆ ಶೋಷಣೆಗೆ ಒಳಪಟ್ಟಂತಹ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರು ಅಥವಾ
ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟರೆ ಆ ದೂರಿಗೆ ಅನುಗುಣವಾಗಿ ಅವರನ್ನು ಅಥವಾ ಶೋಷಣೆ ಮಾಡಿದಂಥವರನ್ನು ಅರೆಸ್ಟ್ ಮಾಡಿ ಅವರಿಗೆ ಸೂಕ್ತವಾದಂಥ ತನಿಖೆ ಮಾಡಿ ಅವರನ್ನು ಶಿಕ್ಷಿಸಲಾಗುತ್ತೆ. ಅಂದರೆ ಅಸ್ಪೃಶ್ಯತೆಯ ಆಚರಣೆಯನ್ನೂ ಕೂಡ ಸಂವಿಧಾನಬದ್ಧವಾಗಿ ನಿಷೇಧಕ್ಕೆ ಕೂಡ ಇಲ್ಲಿ ಒಳಪಡಿಸಲಾಗಿದೆ. ಅವನು ಆಚರಣೆ ಮಾಡುವಂತಿಲ್ಲ. ಯಾಕಂದರೆ ಸೊಸೈಟಿಯಲ್ಲಿ ಅವರು ಎಲ್ಲರೂ ಇರ್ತಿರ್ತಕ್ಕಂಥ ಸರಿಸಮಾನರು ಅಂತಕ್ಕಂತಹ ಘೋಷಣೆಯನ್ನು ಸಂವಿಧಾನದ ಮೂಲಕನೇ ಇವತ್ತು ಮಾಡಲಾಗಿದೆ. ಆಗಿರುವುದರ ವ್ಯವಸ್ಥೆಯ ಅಡಿಯಲ್ಲಿ ಇರ್ತಕ್ಕಂಥ ಅವ್ರಿಗೆ ಯಾರು ದೌರ್ಜನ್ಯನ ಮಾಡಿದ್ದಾರೆ ಅವರಿಗೆ ಸಂವಿಧಾನದ ಅಡಿಯಲ್ಲಿ ಕಠಿಣ ಶಿಕ್ಷೆಯನ್ನು ಕೂಡ ಇವತ್ತು ನೀಡಲು ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಆಗಿರುವುದರಿಂದ ಸಮಾಜದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ಸಮುದಾಯವನ್ನು ಮೇಲೆತ್ತಬೇಕು ಅನ್ನುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮೀಸಲಾತಿಯನ್ನು ಕೂಡ ಇವತ್ತಿಲ್ಲಿ ಪ್ರಮುಖವಾಗಿ ಕೂಡ ಮಾಡಲ್ಪಡಲಾಗಿದೆ. ಉಳಿದಿದ್ದನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ.